ನನ್ನ ಹೆಸರು ರಶ್ಮಿ ಅಂತ. ಎಷ್ಟು ವರ್ಷದಿಂದ ಚಿತ್ರಸಂತೆಗೆ ಬರ್ತೀರಾ? ನಾನು ಚಿತ್ರಸಂತೆ ಸ್ಟಾರ್ಟ್ ಆದಾಗಿಂದನೂ ಬರ್ತಾಯಿದ್ದೆ. 23ನೇ ಚಿತ್ರಸಂತೆ ಇದು. ಅವಾಗಿಂದನೂ ಬರ್ತಾ ಇದ್ದೀನಿ. ಹೌದು, ನಾನು ಮೋರ್ ದೆನ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಸ್ಟಾರ್ಟ್ ಮಾಡಿದ್ದು ಡ್ರಾಯಿಂಗ್ ಮಾಡೋದಕ್ಕೆ. ಫಸ್ಟ್ ನಾನು ಮಾಡಿದ ಪೇಂಟಿಂಗ್ ಅಂದರೆ ಗಣೇಶ. ಆವಾಗಿಂದ ಸ್ಟಾರ್ಟ್ ಆಗಿದ್ದು ನನ್ನ ಪೇಂಟಿಂಗು ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಾನೇ ಇದೆ. ನಾನು ಎಲ್ಲ ಥರ ಟೈಪ್ಸು ಆರ್ಟ್ ವರ್ಕ್ ಮಾಡ್ತೀನಿ. ನಂದು ಬಂದು ಪರ್ಟಿಕ್ಯುಲರ್ ಆಗಿ ನಾನು ಪೆನ್ ವರ್ಕ್ ಜಾಸ್ತಿ ಮಾಡ್ತೀನಿ. ಪೆನ್ ವರ್ಕಲ್ಲಿ ಸ್ವಲ್ಪ ಮೈನ್ಯೂಲ್ ವರ್ಕು ತುಂಬ ಚಿಕ್ಕ ಚಿಕ್ಕ ವರ್ಕ್ಸ್ಗಳೆಲ್ಲ ಬರುತ್ತಲ್ಲ, ಇದೆಲ್ಲ ನನ್ನ ಪೇಂಟಿಂಗ್ಸ್ಗಳು. ಈ ಥರ ಎಲ್ಲ ಚಿಕ್ಕ ಚಿಕ್ಕ ವರ್ಕ್ಸ್ಗಳೆಲ್ಲ ಮಾಡ್ತೀನಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಂಟಿಂಗ್ ಅಂದರೆ ನಂಗೆ ತುಂಬ ಇಷ್ಟ. ನಂದು ಇವಾಗ 20,000 ಆಗಿದೆ ಸರಸ್ವತಿ ಪೇಂಟಿಂಗು. ಲಾಸ್ಟ್ ಇಯರ್ ಆಗಿತ್ತು. ಇನ್ನು ಇವಾಗ ಚಿಕ್ಕ ಚಿಕ್ಕ ವರ್ಕ್ಸ್ಗಳು ಸೇಲ್ ಆಗಿದೆ. ಇನ್ನು ದೊಡ್ಡ ವರ್ಕ್ ಯಾವುದು ಸೇಲ್ ಆಗಿಲ್ಲ. 50,000 to 60,000ವರೆಗೂ ಆಗ್ಬೋದು ಅಂತ. ಹೌದು. ನಾನು ಲಾಸ್ಟ್ ಇಯರ್ ಸೇಲ್ ಆಗಿತ್ತು ಅರೌಂಡ್ 40,000 ಆಗಿತ್ತು ನಂದು. ಇದೇ ಥರ ಟ್ರೆಡಿಷ್ನಲ್ ವರ್ಕ್ಸೇ ಸೇಲ್ ಆಗಿತ್ತು. ಹೌದು, ಅಂದರೆ ಒಬ್ರೊಬ್ರಿಗೆ ಒಂದೊಂದರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ನನಗೆ ಬಂದು ಮೊದಲು ಚಿಕ್ಕ ವಯಸ್ಸಿಂದನೂ ಇದೇ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಇದೇ ಫೀಲ್ಡಲ್ಲೇ ಬಂದಿದ್ದೀನಿ. ಇದೇ ಮುಂದೆ ಒರೆಸ್ಕೊಂಡು ಹೋಗ್ತಾ ಇದ್ದೀನಿ. ಆ ಥರ ಏನಿಲ್ಲ, ಬಟ್ ನಂದು 10th ಆಗಿದ ತಕ್ಷಣ ನಾನು ಇಲ್ಲಿ ಚಿತ್ರಕಲಾ ಪರಿಷತ್ ಇದೇ ಮಾಸ್ಟರ್ ಡಿಗ್ರಿ ಮಾಡಿದ್ದು. ನಾನು ಪೇಂಟಿಂಗಲ್ಲೇ ಸ್ಪೆಷಲೈಸೇಷನ್ ತೊಗೊಂಡು ಮಾಡ್ಕೊಂಡು ಬಂದಿರೋದು. ನನಗೆ ತುಂಬ ಖುಷಿ ಇದೆ. ನನಗೆ ಇಷ್ಟ ಇರೋ ಫೀಲ್ಡೇ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದರಲ್ಲೇ ಮುಂದುವರೆದಿದ್ದೀನಿ ನಾನು. ನನಗಿದೆ ಅದು ಪೆನ್ ವರ್ಕ್ ಇದೆ ನೋಡಿ, ಅಲ್ಲಿ ಫಸ್ಟ್ ಒನ್ ಇದೆ ನೋಡಿ. ಆ ಪೆನ್ ವರ್ಕು ನನಗೆ ತುಂಬ ಇಷ್ಟ. ಆ್ಯಕ್ಚುಲಿ ನಂಗೆ ಪೆನ್ ವರ್ಕ್ಗಳಂದ್ರೆ ತುಂಬ ಇಷ್ಟ. ಬಟ್ ಅದು ಪರ್ಟಿಕ್ಯುಲರಾಗಿ ನನಗೆ ಅದು ತುಂಬ ಇಷ್ಟ. ಯಾಕಂದರೆ ಅದರಲ್ಲಿ ಏನೋ ಒಂಥರ ನಂಗೆ ಜೀವ ಇದೆ ಅಂತ ಅನಿಸುತ್ತೆ. ಅಂದರೆ ಅದು ಪೇಂಟಿಂಗ್ ಮೇಲೆ ಹೋಗುತ್ತೆ. ಒಂದೊಂದು ಬೇಗ ಮುಗಿಯುತ್ತೆ. ತುಂಬ ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಚಿಕ್ಕ ಚಿಕ್ಕದಂದರೆ ಸ್ವಲ್ಪ ಬೇಗ ಆಗುತ್ತೆ. ಅದನ್ನು ನಾವು 10 ಸತಿ ನೋಡ್ತೀವಿ. ಡೈಲಿ ಬೆಳಗ್ಗೆ ಎದ್ದು ಏನು ಮಿಸ್ ಆಗಿದೆ, ಏನು ಮಾಡ್ಬೋದು ನೋಡ್ತಾನೆ ಇರ್ತೀವಿ. ಅದು ಆ್ಯಡ್ ಆಗ್ತಾನೆ ಇರುತ್ತೆ ಏನಾದ್ರೂ ಅಂತೂ. ಆ ಥರ ಆಗಿಲ್ಲ. ಆ ಥರ ಯಾವುದೂ ಆಗಿಲ್ಲ. ಅಂದರೆ ಎಲ್ಲ ಪೇಂಟಿಂಗ್ಸನ್ನು ಎಂಜಾಯ್ ಮಾಡ್ತೀನಿ. ಅದು ಹಾಳಾದ್ರೂ ಅದನ್ನು ಏನಾದರೂ ಒಂದು ರೀತಿ ಕರೆಕ್ಟ್ ಮಾಡ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ತೇಜಸ್ವಿನಿ ಅಂತ. ಸೊ ನಾನು ಬೇಸಿಕಲಿ ಯಾವುದೂ ಮಾಡಿಲ್ಲ. ಶಿ ಈಸ್ ಮೈ ಆಂಟ್, ನನ್ನ ಚಿಕ್ಕಮ್ಮ ಅವರು. ಸೊ ಶಿ ಹ್ಯಾಸ್ ಡನ್ ಮೆನಿ ಪೇಂಟಿಂಗ್ಸ್. ನಾನು ಚಿಕ್ಕವಳಿದ್ದಾಗಲಿಂದನೂ ನಾನು ನೋಡ್ತಾನೆ ಬಂದಿದ್ದೀನಿ. ಆ್ಯಂಡ್ ತುಂಬ ಪೇಂಟಿಂಗ್ಸ್ ಇದೆ ಈ ಥರ ತುಂಬ ಇಷ್ಟ ಆಗಿರೋದು. ಆ್ಯಂಡ್ ಈ ಥರ ತುಂಬ ಇದೆ. ಗಣೇಶ. ಎಸ್, ಎಕ್ಸಾಕ್ಟ್ಲಿ. ಬಿಕಾಸ್ ನಂಗೆ ಗಣೇಶ ಅಂದರೆ ತುಂಬ ಇಷ್ಟ. ದಟ್ಸ್ ಮೈ ಫೇವ್ರೆಟ್ ಗಾಡ್ ಆ್ಯಕ್ಚುಲಿ. ಸೊ ನಂಗೆ ಗಣೇಶ ಅಂದರೆ ತುಂಬ ಇಷ್ಟ. ಎಸ್, ಹೌದು. ಸೊ ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಶಿ ಹ್ಯಾಸ್ ಚೂಸನ್ ದ ಪ್ರೊಫೆಷನ್ ವಿಚ್ ಇಟ್ ಗಿವ್ಸ್ ಹ್ಯಾಪಿನೆಸ್ ಟು ಹರ್. ಆ್ಯಂಡ್ ನಂಗೆ ಆ್ಯಕ್ಚುಲಿ ಪೇಂಟಿಂಗ್ಸ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಪೇಂಟಿಂಗ್ಸ್ನ ನೋಡೋದು. ಆ್ಯಂಡ್ ಇಲ್ಲಿ ತುಂಬ ವೆರೈಟೀಸ್ ಇದೆ. ನಾಟ್ ಓನ್ಲಿ ದಿಸ್, ತುಂಬ ಇಲ್ಲಿ ಬೇರೆ ಥರ ತುಂಬ ಬೇರೆ ಟೈಪ್ಸ್ ಆಫ್ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಅದನ್ನೆಲ್ಲ ನೋಡಿದ್ರು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಒಂಥರ ಮನಸ್ಸಿಗೆ ನೆಮ್ಮದಿನೂ ಕೊಡುತ್ತೆ. ಬಿಕಾಸ್ ಈ ಥರ ನಾವು ದಿನಾನೂ ಡೈಲಿ ನೋಡೋಲ್ಲ. ಆ್ಯಂಡ್
yearly once we'll see these kind of and all. So yeah. So yeah, ಯಾವಾಗಲಾದರೂ ಲೈಕ್ ಫ್ರೀ ಟೈಮ್ ಸಿಕ್ಕಿದಾಗ ಐ ವಿಲ್ ಬಿ ಡೂಯಿಂಗ್. ದಟ್ಸ್ ಇಟ್. ಥ್ಯಾಂಕ್ ಯು. ನೀವು ಇವಾಗ ಈ ಚಿತ್ರಸಂತೆಗೆ ಬರ್ತಿರೋದು ಎಷ್ಟನೇ ವರ್ಷ? ನಾನಿದು 2ನೇ ವರ್ಷ ಬರ್ತಿರೋದು. ಅದೇ ಅಂದರೆ ಅಷ್ಟು ಆರ್ಟ್ ನನಗೆ ತುಂಬ ಇಷ್ಟ ಇದೆ ಹಾಗಂತ. ಬಟ್ ನನಗೆ ಪೇಂಟಿಂಗ್ ಎಲ್ಲ ನಾನೇನು ಮಾಡಲ್ಲ. ಬಟ್ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ಎಷ್ಟು ಡಿಫ್ರೆಂಟ್ ಫಾರ್ಮ್ಸ್ ಇದೆ ಅಂತ ಆರ್ಟಲ್ಲಿ, ಎಷ್ಟು ಬೇರೆ ಬೇರೆ ಥರದ್ದು. ಇಟ್ ಇಸ್ ಹೇಳೋಕ್ಕೆ ಆಗಲ್ಲ ಅದು. ಸೊ ಹಾಗಾಗಿ ಫುಲ್ ಕವರ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಅವ್ರದ್ದು ಕಲೆಗೆ ಒಂದು ದೊಡ್ಡ ಇದು ಹೇಳಲೇಬೇಕು, ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಬಟ್ ತುಂಬ ಚೆನ್ನಾಗಿತ್ತು ಎಲ್ಲದೂ. ಮೇಡಮ್, ನೀವು ಇವಾಗ ಇಲ್ಲಿ ಬರ್ತಿರೋದು 2ನೇ ವರ್ಷ ಅಂತ ಹೇಳ್ತೀರಾ. ಸೊ ಇಲ್ಲಿ ಬರ್ತಿದ್ದೀರಾ ಅಂದಮೇಲೆ ನೀವು ಪರಿಸರ ಪ್ರೇಮಿ ಆಗಿರಲೇಬೇಕು. ಸೊ ಹಾಗಾದರೆ ನಿಮ್ಗೆ ಇವೆಲ್ಲ ಚಿತ್ರಗಳು ಎಷ್ಟು ಇಷ್ಟ ಆಗ್ತವೆ, ಎಷ್ಟು ಖುಷಿ ಕೊಡ್ತವೆ? ಹೌದು, ಅಂದರೆ ನನಗೆ ಸ್ವಲ್ಪ ಪ್ರಕೃತಿದು ಪೇಂಟಿಂಗ್ಸು ಅಂಥದ್ದು ತುಂಬ ಇಷ್ಟಪಡ್ತೀನಿ ಯಾವಾಗಲೂ. ಸೊ ಹಾಗಾಗಿ ಇಲ್ಲಿ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ಅಂದರೆ ಬಣ್ಣಗಳೇ ಎಲ್ಲ ಕಡೆ. ಅಂದರೆ ಈಗಲೂ ಮನೆಗೆ ಹೋದ್ಮೇಲೂ ಇನ್ನೂ ಅದು ಓಡ್ತಾ ಇರುತ್ತೆ ತಲೆಯಲ್ಲಿ. ಯಾಕಂದರೆ ಅಷ್ಟು ಕಣ್ಣು ತುಂಬ ತುಂಬ್ಕೊಂಡಿದೆ. ಎಲ್ಲರೂ ಬಂದವರೆಲ್ಲ ಹಾಗೆ ತುಂಬ್ಕೊಂಡಿರ್ತಾರೆ ಕಣ್ಣು ತುಂಬ. ಸೊ ಮನೆಗೆ ಹೋದ್ಮೇಲೂ ಅದೊಂದು 2 ದಿನ ಅದು ಹಾಗೆ ಓಡ್ತಾನೆ ಇರುತ್ತೆ ತಲೆಯಲ್ಲಿ, ಎಲ್ಲ ಏನೇನು ನೋಡಿದ್ವಿ ಇದು ಅಂತ. ಬಟ್ ಅದೇನೆ ತುಂಬ ಚೆನ್ನಾಗಿತ್ತು ಈ ಸತಿ. ಪ್ರಕೃತಿದು ನೇಚರ್ದು ಪೇಂಟಿಂಗ್ಸ್ ಎಲ್ಲ ಮಾಡಿರೋದು ಅಂದರೆ ಸಖತ್ತು ಅಪ್ರಿಷಿಯೇಟ್ ಮಾಡಲೇಬೇಕು ಅವ್ರದ್ದು ಕಲೆನ. ತುಂಬ ಚೆನ್ನಾಗಿತ್ತು. ಮ್ಯಾಮ್, ಇವಾಗ ನೀವು ಇಲ್ಲಿ ನೋಡಿದ್ರಲ್ವ ಇಷ್ಟೊಂದು ಚಿತ್ರಗಳನ್ನು, ನಿಮ್ಗೆ ಇದರಲ್ಲಿ ಯಾವುದು ಬಹಳ ಇಷ್ಟ ಆಗಿರೋದು, ತುಂಬ ಮನಸ್ಸಿಗೆ ಖುಷಿ ಕೊಟ್ಟಿರೋದು ಯಾವ್ದು ಅನ್ಸುತ್ತೆ? ಎಲ್ಲವುದು ಪ್ರಕೃತಿ ತುಂಬ. ಮತ್ತು ಇರೋದು ಸ್ಯಾಂಡ್ ಆರ್ಟ್ ನೋಡಿದೆ, ಅದು ಮರಳಿಂದ ಮಾಡ್ತಾರೆ. ಆಮೇಲೆ ತಂಜಾವೂರ್ದು ತುಂಬ ಚೆನ್ನಾಗಿರುತ್ತೆ. ಮತ್ತು ನನಗೆ ಸ್ವಲ್ಪ ಈ ಏನಂತಾರೆ ಬೆಟ್ಟ ಗುಡ್ಡ ಆ ಥರ ನೇಚರ್ದು ತುಂಬ ಇಷ್ಟ ಆಗುತ್ತೆ ಪೇಂಟಿಂಗ್ಸು. ಸೊ ಅದು ತುಂಬ ಇಷ್ಟ ಆಯಿತು. ಇವಾಗ ನೀವು ಒಂದೇನೋ ತೊಗೊಂಡ್ರಿ, ಯಾವ ಥರ ಥೀಮು ಅದು, ಏನು ಚಿತ್ರ ಅಂತ? ಅದು ನವಿಲಿಂದ ಆ್ಯಕ್ಚುಲಿ. ನವಿಲ್ದು ಮತ್ತು ಹಿಂದೆಗಡೆ ಪ್ರಕೃತಿ, ಇದು ನೀರು ಹರಿತಿರೋದು, ಝರಿ ಇದು ಎಲ್ಲ ಇರೋ ಪೇಂಟಿಂಗ್ ಅದು. ನನಗೆ ನವಿಲು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅದರದ್ದು ಬಣ್ಣ ಇದು ಎಲ್ಲ, ಮತ್ತು ಅದ್ರ ಜೊತೆಗೆ ನೇಚರು. ಸೊ ಹಾಗಾಗಿ ಅದನ್ನು ತೊಗೊಂಡೆ ನಾನು. ಹೌದು ಮ್ಯಾಮ್, ಥ್ಯಾಂಕ್ ಯು. ಮೌನಿಕಾ ರೀ, ನಾನೊಂದು ಕಲಂಕಾರಿ ಆರ್ಟಿಸ್ಟ್. ಕಲಂಕಾರಿ ಅಂದರೆ ಅನ್ ಆರ್ಟ್ ವಿಚ್ ಈಸ್ ಎಕೋ ಫ್ರೆಂಡ್ಲಿ, ವಿಚ್ ಈಸ್ ಟೋಟಲಿ ಹ್ಯಾಂಡ್ ಮೇಡ್. ಯಾವ ಕೆಮಿಕಲ್ ಇರೋಂಗಿಲ್ಲ, ಒಟ್ಟು ಹ್ಯಾಂಡ್ಲಿದ್ದ ತಯಾರು ಮಾಡಿದ ಕಲರ್ಸ್ ಯೂಸ್ ಮಾಡಿ ಕಾಟನ್ ಕ್ಲಾತ್ ಮೇಲೆ ಹಾಕೋ ಆರ್ಟೇ ಕಲಂಕಾರಿ. ಒಂದು ನಿಮಿಷ, ಇಲ್ಲಿ ನೋಡ್ರಿ, ಶಂಕದ್ರನಾಗ ದಶಾವತಾರ ಅಂದರೆ ಫಸ್ಟು ವೈಟ್ ಕ್ಲಾತ್ ತಗೊಂಡು ಮೈರಬಲನ್ ಟ್ರೀಟ್ಮೆಂಟ್ ಮಾಡಿ ಅದನ್ನಾಗ ಜಾಗ್ರಿ ವಾಟರ್ ಹಾಕಿದರೆ ಅದು ಬ್ಲ್ಯಾಕ್ ಔಟ್ಲೈನ್ ಬರುತ್ತೆ. ನಾವು ಬ್ಯಾಂಬೋ ಸ್ಟಿಕ್ ತಗೊಂಡು ಅದು ಪೆನ್ಸಿಲ್ ಮಾದರಿ ಮಾಡಿ ಅದ್ರ ಮೇಲೆ ಲೈಕ್ ಉಲನ್ ಕ್ಲಾತ್ ಇಟ್ಟು ದಾರ ಚುಟ್ಟಿ ಆಮೇಲೆ ಹಿಂಗೆ ಮಾಡಬೇಕು, ಬ್ಲ್ಯಾಕ್ ಔಟ್ಲೈನ್ ಹಂಗೆ ಬರುತ್ತೆ. ಆಮೇಲೆ ನಾವು ಫ್ಲವರ್ಸ್ಲಿದ್ದ, ಫ್ರೂಟ್ಸ್ಲಿದ್ದ, ಲೈಕ್ ಮರದ ಗಿಡಲಿದ್ದ, ವುಡ್ಲಿದ್ದ ಎಕ್ಸ್ಟ್ರಾಕ್ಟ್ ಮಾಡಿದ್ದ ಕಲರ್ಸನ್ನ ಹಿಂಗೆ ಹಾಕ್ತೀವಿ. ಒಟ್ಟು ಪ್ಯೂರ್ ನ್ಯಾಚುರಲ್, 100 ಇಯರ್ಸ್ ಹಂಗೆ ಇರ್ತವೆ, ಏನೂ ಹೋಗೋಂಗಿಲ್ಲ. ಆ್ಯಕ್ಚುಲಿ ಕಲಂಕಾರಿ ಮಾಡಬೇಕಂದ್ರೆ ನಿಯರ್ಲಿ 1 ವೀಕ್ ಟೈಮ್ ಆಗುತ್ತೆ. ಇವತ್ತು ಹೋಗಿರೋದು 9,000ಗೆ. ಲೈಕ್ 3 ಇಯರ್ಸ್ಲಿದ್ದ ಮಾಡ್ತಾಯಿದ್ದೀನಿ. ಕಲಂಕಾರಿ 3 ಇಯರ್ಸ್ಲಿದ್ದ. ಅಂದರೆ ಲೈಕ್ ಎಲ್ಲರೂ ಪೇಂಟಿಂಗ್ ಮಾಡ್ತಾರೆ, ಆದರೆ ನಾನು ಯೂನಿಕ್ ಆಗಿರ್ಬೇಕು ಅನ್ಕೊಂಡೆ, ಅದು ಎಕೋ ಫ್ರೆಂಡ್ಲಿ ಆಗಿರ್ಬೇಕು ಅನ್ಕೊಂಡೆ. ಅದಕ್ಕಾಗಿ ನಾನು ಕಲಂಕಾರಿ ಮಾಡ್ಬೇಕು ಅನ್ಕೊಂಡೆ. ಅದು ಶೇಡಿಂಗ್ ವರ್ಕ್ ರೀ. ಕಲಂಕಾರಿನಾಗ ಶೇಡಿಂಗ್ ಯಾರೂ ಮಾಡವಲ್ಲ, ಅದು ಬರಂಗಿಲ್ಲ ಆ್ಯಕ್ಚುಲಿ. ನಮ್ಮ ಮೆಂಟರ್ ಮಾಡ್ತಾರೆ, ಅವರಾದ್ಮೇಲೆ ನಾನು ಮಾಡಿರೋದು. ಸೊ ಬ್ಲ್ಯಾಕ್ ಅನ್ನೋದು ಸ್ವಲ್ಪ ಡೇಂಜರಸ್ ಕಲರ್ ಥರ ಕಲಂಕಾರಿನಾಗ, ಆದರೂ ಅದು ಬ್ಲೆಂಡ್ ಮಾಡಿ ಮಾಡ್ಬೇಕಂದ್ರೆ ತುಂಬ ಕಷ್ಟ. ಅದು ಒಂದು. ಇದು ಒಂದು ಗಣೇಶ್ನಾಗ 3, ಒಂದು ನಾಟ್ಯ ಗಣಪತಿ, ಒಂದು ಮಲ್ಕೊಂಡಿರೋದ, ಇನ್ನೊಂದು ಇಲ್ಲಿ ಇದೊಂಥರ, ಇನ್ನೊಂದು ವೆಂಕಟೇಶ್ವರ ಫೇಸ್. ಆ್ಯಂಡ್ ಬೆಸ್ಟ್ ಸೇಲ್ ಆಗಿರೋದು ಅಷ್ಟಲಕ್ಷ್ಮಿ. ಇವತ್ತು 9,000ಕ್ಕೆ ಸೇಲ್ ಆಗಿಬಿಟ್ಟಾಯ್ತು. ಬೆಸ್ಟ್ ಮೆಮೊರೇಬಲ್ ಇದರೊಳಗಡೆ ಥೀಮ್ ಅಂದರೆ ನಿಮಗೆ ಯಾವ್ದಾಗ್ಬೋದು? ನಮಗಂದರೆ ಅದೇ ಆ್ಯಕ್ಚುಲಿ ಅದು 2 ಟೈಮ್ಸ್ ಫೇಲ್ ಆಗಿ ಆಮೇಲೆ ಸಕ್ಸಸ್ ಆಗಿರೋದು ನನಗೆ ಶೇಡಿಂಗ್, ಅದಕ್ಕೆ ಅದು ಮೆಮೊರೇಬಲ್.